ಓಕೆ, ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಕಳಿಸಿರುವಂತಹ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲ್ಗಡೆ ಗ್ಯಾಲಕ್ಸಿ A55 ಮತ್ತು A35 ಅಂತ ಬರೆದಿದ್ದಾರೆ. ಸೊ ಆಲ್ರೆಡಿ ಗೆಸ್ ಮಾಡಿದ್ರೆ ಇದ್ರೊಳಗಡೆ ಏನಿರ್ಬೋದು ಅಂತ. ಜೊತೆಗೆ ಬಾಕ್ಸ್ ಮೇಲೆ ನನ್ನ ಹೆಸರನ್ನು ಕೂಡ ಹಾಕಿದ್ದಾರೆ, ಆಸಮ್ ಸಂದೀಪ್ NM ಅಂತ. ಡೈರೆಕ್ಟ್ ಆಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಲೆಟರು ಜೊತೆಗೆ ಗ್ಯಾಲಕ್ಸಿ A55 5G ಸ್ಮಾರ್ಟ್ಫೋನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇದ್ರ ಪಕ್ಕದಲ್ಲೇ ಒಂದು ಗ್ಯಾಲಕ್ಸಿ ಫಿಟ್ 3 ಅಂತ ಒಂದು ಫಿಟ್ನೆಸ್ ಬ್ಯಾಂಡನ್ನು ಸಹ ಕೊಟ್ಟಿರುವಂಥದ್ದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 42-43 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಕಾದು ನೋಡೋಣ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾರೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದ್ರ ಮೇಲ್ಗಡೆ ಇನ್ನೊಂದು ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಡಿಟೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು USB Type-C Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಯಾವುದೇ ಬ್ಯಾಕ್ ಕವರು, ಯಾವುದೇ ಚಾರ್ಜರ್ ನಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದೇ ಮೊದಲ ಬಾರಿಗೆ ಗ್ಯಾಲಕ್ಸಿ A50 ಸೀರೀಸ್ನಲ್ಲಿ ಮೆಟಾಲಿಕ್ ಫ್ರೇಮನ್ನು ಕೊಟ್ಟಿದ್ದಾರೆ. ಹೆವಿ ಇಂಪ್ರೆಸಿವ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲ್ಗೆ ತಿನ್ನಾಗಿದೆ. 8.2 mm ಥಿಕ್ನೆಸ್ಸು ಮತ್ತು 213 ಗ್ರಾಮ್ ವೆಯ್ಟ್ ಇರುವಂಥದ್ದು. ಫ್ರಂಟಲ್ಲಿ ನಮಗೆ ಬೆಸಲ್ ಆಲ್ಮೋಸ್ಟ್ ಯೂನಿಫಾರ್ಮ್ ಬೆಸಲ್ ಅಂತೀನಿ, ಬಟ್ ಸ್ಟಿಲ್ ದಪ್ಪ ಇದೆ, ಆಯಿತಾ. ಇದಕ್ಕಿಂತ ಸಣ್ಣ ಬೆಸಲ್ ಇರುವಂಥ ಫೋನ್ಗಳು ಇದಕ್ಕಿಂತ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಸ್ವಲ್ಪ ಬೆಸಲ್ ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ಸನ್ನು ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಸಖತ್ ಇಂಪ್ರೆಸ್ ಮಾಡ್ತು ನನಗೆ, ಆಯಿತಾ. ಬಿಲ್ಡ್ ಕ್ವಾಲಿಟಿ ಓವರಾಲ್ ಸಾಲಿಡ್ ಅಂತೀನಿ, ಆಯಿತಾ. ಅಲ್ಯೂಮಿನಿಯಂ ಫ್ರೇಮು, ಮೆಟಾಲಿಕ್ ಫ್ರೇಮು, ವಿಕ್ಟಸ್ ಪ್ಲಸ್ಸು ಸಖತ್ತಾಗಿದೆ. ಕೈಲಿ ಇಟ್ಕೊಂಡ್ರೆ ಒಂದು ಸಾಲಿಡ್ ಫೀಲ್ ಗೊತ್ತಾಗುತ್ತೆ. ಜೊತೆಗೆ IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಬೆಂಕಿ ವಿಷಯ. ಬಿಲ್ಡ್ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ನನಗೆ ಒಂದೇ ಒಂದು ಬೇಜಾರಾಗಿದ್ದು, ಸ್ವಲ್ಪ ಏನು ಬೆಸಲ್ ಇದೆ ಸ್ವಲ್ಪ ಕಡಿಮೆ ಇದ್ದಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಪಂಚೋಲ್ ಕ್ಯಾಮ್ರಾ ಯಾವುದೇ ಸ್ಕ್ರೀನ್ ಗಾರ್ಡ್ ಫ್ರಂಟಲ್ಲಿ ಹಾಕಿಲ್ಲ, ಆಯಿತಾ. ಓವರಾಲ್ ನನಗಂತೂ ಲುಕ್ಕು ತುಂಬ ಇಂಪ್ರೆಸ್ ಮಾಡ್ತು. ಇಲ್ಲಿ ನಿಮಗೆ ಈ ಫ್ರೇಮ್ ಡಿಸೈನ್ ಅಂತೂ ಸಖತ್ತಾಗಿದೆ. ಕೈಲಿ ಇಟ್ಕೊತಿದ್ದೀರಾ ಅಂತ ಅಂದರೆ ಗ್ರಿಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ, ಸಿಂಗಲ್ LED ಫ್ಲ್ಯಾಶ್ ಇದೆ. ಈ ಸ್ಮಾರ್ಟ್ಫೋನ್ ನಮ್ಗೆ USB Type-C ಪೋರ್ಟ್ ಸಿಗ್ತಾ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ಮು ಅಥವಾ 1 ಸಿಮ್, 1 SD ಕಾರ್ಡ್ ಹಾಕೊಬೋದು. ಜೊತೆಗೆ ಈ ಸಿಮ್ ಸಪೋರ್ಟನ್ನು ಸಹ ಕೊಟ್ಟಿದ್ದಾರೆ. ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಈ ಸಿಮ್ ಆ್ಯಕ್ಟಿವೇಟ್ ಮಾಡಿಕೊಂಡು ಒಂದು ಫಿಸಿಕಲ್ ಸಿಮ್ ಹಾಕಿ ಮೋಸ್ಟ್ಲಿ SD ಕಾರ್ಡ್ನು ಹಾಕ್ಬೋದಾ ಅಂತ. ಹಂಗಾದರೆ ಒಂದು ಒಳ್ಳೆಯ ವಿಷಯ, ಈ ಸಿಮ್ ಆಪ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಡ್ಯುಯಲ್ ಸ್ಪೀಕರ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಸಲ್ ಒಂದು ಸ್ವಲ್ಪ ಕಡಿಮೆ ಇರಬೇಕಿತ್ತು ಅಷ್ಟೇ. ಇನ್ನು ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. HDR10+ ಕೂಡ ಸಪೋರ್ಟ್ ಮಾಡುತ್ತೆ. 12 ಬಿಟ್ ಡಿಸ್ಪ್ಲೇ, ಆಯಿತಾ. ಸೊ ವಿವಿಡ್ ಕಲರ್ಸ್ಗಳು ನಿಮಗೆ ಸಪೋರ್ಟ್ ಆಗುತ್ತೆ. 12 ಬಿಟ್ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಬ್ರೈಟ್ ಆಗಿದೆ. 1450 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಹೆವಿ ಬ್ರೈಟ್ ಆಗುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದ್ರೆ ಅನ್ಬೋದು ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LP DDR5 ರ್ಯಾಮು, ಒಂದು ಒಳ್ಳೆಯ ವಿಷಯ. UFS 3.1 ಸ್ಟೋರೇಜು, ಓಕೆ ಅಂತೀನಿ, ಆಯಿತಾ. DDR5X 4.0 ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಟ್ಲೀಸ್ಟ್ 16 ಕೊಟ್ಟಿದ್ದಾರೆ. ಸ್ಯಾಮ್ಸಂಗ್ ಅವರು ಯೂಶ್ವಲಿ ಇದರಲ್ಲೆಲ್ಲ ಕಾಂಪ್ರಮೈಸ್ ಮಾಡೋರು ಪ್ರತಿ ಸಲ. ಈ ವರ್ಷ ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ Exynos 1480 ಪ್ರೊಸೆಸರ್ ಇದೆ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 7,40,000 ತನಕ ರೇಟಿಂಗನ್ನು ಕೊಡಬಲ್ಲ ಅಂತ ಸಾಮರ್ಥ್ಯನ ಹೊಂದಿರುವಂಥದ್ದು. ಇದು ಒಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದಾಯ್ತು. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಆರಾಮಾಗಿ ಸಿಗುತ್ತೆ, ಆಯಿತಾ. 42,000 ರೂಪಾಯಿ ಅಂದರೆ ನಿಮಗೆ ಇನ್ನೂ ಸಖತ್ ಪವರ್ಫುಲ್ ಆಗಿರೋದೆಲ್ಲ ಸಿಗುತ್ತೆ. ಇದು ಸ್ವಲ್ಪ ಕಡಿಮೆ ಪವರ್ ಅಂತ ನನಗೆ ಅನ್ನಿಸ್ತು. ಜೊತೆಗೆ ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಸ್ಮಾರ್ಟ್ಫೋನಲ್ಲಿ 40% ಬ್ಯಾಟ್ರಿ ಇತ್ತು. ನಾವು ಚೆಕ್ ಮಾಡಾದಮೇಲೆ 5% ಡೌನ್ ಆಯಿತು, 35%ಗೆ ಬಂತು.
ಇನ್ನು ಟೆಂಪ್ರೇಚರಿಗೆ ಬಂತು ಅಂತ ಅಂದರೆ ಬೆಂಚ್ ಮಾರ್ಕ್ ಚೆಕ್ ಮಾಡೋದಕ್ಕಿಂತ ಮುಂಚೆ 34 ಡಿಗ್ರಿ ಇತ್ತು. ಚೆಕ್ ಮಾಡಾದಮೇಲೆ 43 ಡಿಗ್ರಿ ಆಯಿತು. 9 ಡಿಗ್ರಿ ಜಾಸ್ತಿ ಆಗಿದೆ. ಸೊ ಸ್ವಲ್ಪ ಹೀಟ್ ಫೀಲ್ ಆಗುತ್ತೆ 43 ಡಿಗ್ರಿ ಅಂತ ಅಂದರೆ. ಗೊತ್ತಿಲ್ಲ ಎಕ್ಸಿನೋಸ್ ಪ್ರೊಸೆಸರಿಂದನೇ ಏನು ಅಂತ. ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ 5% ಸ್ವಲ್ಪ ಜಾಸ್ತಿನೇ. ಕೆಲವೊಂದು ಬ್ರ್ಯಾಂಡ್ಗಳು 3-4% ಆಗುತ್ತೆ, ಇದು 5% ಆಯಿತು. ಮೇ ಬಿ ನಾವು ಅದನ್ನು ಜಡ್ಜ್ ಮಾಡೋದಕ್ಕಾಗಲ್ಲ ಅದು ನೋಡಿಕೊಂಡು, ಬಟ್ ಸ್ಟಿಲ್ ಟೆಂಪ್ರೇಚರ್ ಮಾತ್ರ ತುಂಬ ವೇರಿ ಆಯಿತು ಅಂತ ಅನ್ನಿಸ್ತಾ ಇದೆ. ಇನ್ನು ಗೇಮಿಂಗ್ ಟೆಸ್ಟನ್ನು ಕೂಡ ಮಾಡಿದ್ವು ನಾವು. ಸೊ BGMI ಚೆಕ್ ಮಾಡಿದ್ವು. ಅದರಲ್ಲಿ ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಹೈ ತನಕ ಹೋಗುತ್ತೆ ಮತ್ತು HD ಸೆಟ್ಟಿಂಗಲ್ಲೂ ಅಪ್ ಟು ಹೈ ತನಕ ಹೋಗುತ್ತೆ. ಇನ್ನೂ ಜಾಸ್ತಿ ಗ್ರಾಫಿಕ್ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಒಟ್ಟಿಗೆ ಸ್ಮೂತಾಗಿ ಪ್ಲೇ ಆಗುತ್ತೆ, ಎಲ್ಲೂ ಲ್ಯಾಗಿ ಅಂತ ಅನಿಸಲ್ಲ. ಏನಕ್ಕೆ ಅಂದರೆ ಗ್ರಾಫಿಕ್ಕೇ ಹೋಗಲ್ವಲ್ಲ ಜಾಸ್ತಿ, ಮ್ಯಾಕ್ಸಿಮಮ್ಮೇ ಹೈ ಆಗಿರೋದ್ರಿಂದ. ಅಲ್ಟ್ರಾ ಎಕ್ಸ್ಟ್ರೀಮ್ ಎಲ್ಲ ಹೋಗಿದ್ದಿದ್ರೆ ನಂಗೆ ಅನ್ನಿಸ್ದಂಗೆ ನಿಮಗೆ ಸ್ವಲ್ಪ ಲ್ಯಾಗ್ ಅನ್ನಿಸ್ತಿತ್ತೇನೋ. ಬಟ್ ಇದು ಹೋಗೋದೇ ಗ್ರಾಫಿಕ್ ಹೈ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಲ್ಯಾಗ್ ಅನಿಸಲ್ಲ. ಓವರಾಲ್ ಪರ್ಫಾರ್ಮೆನ್ಸು ಈ ಪ್ರೈಸಲ್ಲಿ ನಿಮಗೆ ತುಂಬ ಸ್ಮೂತಾಗಿ ಇರುತ್ತೆ, ಡಿಫ್ರೆನ್ಸ್ ಗೊತ್ತಾಗಲ್ಲ. ಆನ್ ಪೇಪರ್ ನೀವು ಹೇಳಬೇಕು ಅಂದರೆ ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರೋಂಥ ಪ್ರೊಸೆಸ್ ಸಿಗುತ್ತೆ. ಇದೊಂದು ವಿಷಯ ತಲೆ ಇಟ್ಕೊಬೇಕಾಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕ್ಯಾಮ್ರಾನ ತುಂಬ ಇಂಪ್ರೆಸ್ ಮಾಡ್ತು. ಈವನ್ ಇಂಡೋರ್ನಲ್ಲಿ ತೆಗೆಯುವಂಥ ಫೋಟೋಗಳು ಚೆನ್ನಾಗಿ ಬರ್ತಾ ಇದೆ, ಔಟ್ಡೋರ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಅನ್ನಿಸ್ತು. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ 12 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಪರವಾಗಿಲ್ಲ ಅನ್ನಿಸ್ತು, ಚೆನ್ನಾಗಿದೆ. ಸ್ಯಾಮ್ಸಂಗ್ ಅವ್ರು ಯೂಶಲಿ A ಸೀರೀಸ್ನಲ್ಲಿ ಕ್ಯಾಮ್ರಾ ಕಾಂಪ್ರಮೈಸ್ ಮಾಡಲ್ಲ, ಒಂದು ಒಳ್ಳೆ ಕ್ಯಾಮ್ರಾನ ಕೊಡ್ತಾರೆ. ಇದರಲ್ಲೂ ಕೂಡ ತುಂಬ ಒಳ್ಳೆ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಇನ್ನೊಂದು 5 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಆ ಮ್ಯಾಕ್ರೋ ಒಂದು ಲೆವೆಲಿಗೆ ತೆಗೆಯುತ್ತೆ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ರೇರ್ ಕ್ಯಾಮ್ರಾ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ. ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ, ವೈಡ್ ಆಗೂ ಇದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಇಷ್ಟ ಆಯಿತು ಸ್ಯಾಂಪಲ್ಲು, ಪರವಾಗಿಲ್ಲ. ಇವರೆಲ್ಲೂ ಕ್ಯಾಮ್ರಾದಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಒಂದು ಒಳ್ಳೆ ಕ್ಯಾಮ್ರಾನ ಸ್ಯಾಮ್ಸಂಗ್ ಅವ್ರಿಗೆ ಪ್ರೈಸ್ ರೇಂಜಿಗೆ ಕೊಡ್ತಾ ಇದ್ದಾರೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K ವೀಡಿಯೋ ರೆಕಾರ್ಡ್ ಮಾಡುತ್ತೆ 30 FPS. ಕ್ಲಾರಿಟಿ ಚೆನ್ನಾಗಿದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪರವಾಗಿಲ್ಲ, ನೀವು ಕ್ಯಾಮ್ರಾ ಆರಾಮಾಗಿ ಪ್ರಿಫರ್ ಮಾಡಬಹುದು ಈ ಪ್ರೈಸ್ ರೇಂಜಿಗೆ. ಸ್ಯಾಮ್ಸಂಗ್ A ಸೀರೀಸ್ನಲ್ಲಿ ಮೆಜಾರಿಟಿ ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಒಳ್ಳೆ ಕ್ಯಾಮ್ರಾನ ಕೊಟ್ಟಿರ್ತಾರೆ. ಈ ವರ್ಷವೂ ಕೂಡ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಓಕೆ ಅಂತೀರಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಸೊ ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು ಪರವಾಗಿಲ್ಲ, ಒಂದು ಲೆವೆಲ್ಲಿಗೆ ಫಾಸ್ಟ್ ಆಗಿದೆ. ಇನ್ನು ಫೇಸ್ ಅನ್ಲಾಕು ನೋಡ್ತೀರಾ ನೀವೇ, ಯೋಚನೆ ಮಾಡ್ತಾ ಇದೆ, ಟೈಮ್ ತೊಗೊಳುತ್ತೆ, ಒಂದು ಅರ್ಧ ಸೆಕೆಂಡ್ ಟೈಮ್ ತೊಗೊಳುತ್ತೆ ಅನ್ಲಾಕ್ ಮಾಡೋಕ್ಕೆ. ಸೊ ಒಟ್ಟಿಗೆ ಅನ್ಲಾಕ್ ಅಂತೂ ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ನ ಕೊಟ್ಟಿಲ್ಲ. ಆದರೆ ಈ ಸ್ಮಾರ್ಟ್ಫೋನ್ 25 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಅಲ್ಲ, ಹೆವಿ. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ 80-100 ವ್ಯಾಟೆಲ್ಲ ಸಿಗುತ್ತೆ ಈ ಬೆಲೆಗೆ. ಕೊಡ್ಬೋದಾಗಿತ್ತು, ಬಟ್ ಸ್ಯಾಮ್ಸಂಗ್ ಅವ್ರು ಕೊಡಲ್ಲ, ಆಯಿತಾ. ಬಾಕ್ಸಲ್ಲಿ ಚಾರ್ಜಿಗೆ ಕೊಟ್ಟಿಲ್ಲ ಅಂತೀನಿ. ಇನ್ನು OSನ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಮಾಡಿ ಆಗ್ತಿರುವಂಥ One UI 6.1 ಇದೆ. ಇದರಲ್ಲಿ ಹೌದು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅನ್ಇನ್ಸ್ಟಾಲ್ ಮಾಡ್ಬೋದು. ಒಟ್ಟಿಗೆ ತುಂಬ ಸ್ಮೂತಾಗಿದೆ, ಹೆವಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸೊ ಸೂಪರ್ ಅಂತೀನಿ, ಆಯಿತಾ. ಸದ್ಯಕ್ಕಂತೂ ತುಂಬ ಸಖತ್ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. ಮತ್ತು ಸ್ಯಾಮ್ಸಂಗ್ ಅವರು ಗ್ಯಾರಂಟಿ ಕೊಡ್ತಾರೆ 4 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟು, 5 ವರ್ಷ ಸೆಕ್ಯೂರಿಟಿ ಪ್ಯಾಚ್. 4 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್, ಆಯಿತಾ. ಸೊ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಯಾವುದೇ ಒಂದು ತೊಂದರೆ ಸ್ಯಾಮ್ಸಂಗ್ ಕಡೆಯಿಂದ ಆಗಲ್ಲ. ಬಟ್ ಒಂದೇನಪ್ಪ ಅಂತಂದ್ರೆ ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಾ 1-2 ವರ್ಷ ಆದಮೇಲೆ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಗ್ಬೋದು, ಸ್ವಲ್ಪ ಸ್ಲೋ ಅನ್ನಿಸ್ಬೋದು. ಎಲ್ಲ ಫೋನಲ್ಲೂ ಆಗುತ್ತೆ, ಇದರಲ್ಲೂ ಕೂಡ ಆಗಬಹುದು, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಒಟ್ಟಿಗೆ ಸದ್ಯಕ್ಕಂತೂ ತುಂಬ ಸ್ಮೂತ್ ಆಗಿದೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದು ಡ್ಯುಯಲ್ ಸ್ಪೀಕರ್, ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಸೂಪರ್ ವಿಷಯ. ಸ್ಪೀಕರ್ ಕ್ಲಾರಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆಗೆ ವೈಫೈ 6 ಕೂಡ ಸಪೋರ್ಟ್ ಇದೆ. ಸೂಪರ್ ವಿಷಯ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. NFC ಇದೆ. NFC ಮುಖಾಂತರ ನೀವು ಸ್ಯಾಮ್ಸಂಗ್ ವಾಲೆಟನ್ನು ಸ್ಯಾಮ್ಸಂಗ್ ಪೇ ಮಾಡ್ಬೋದು. ಟ್ಯಾಪ್ ಟು ಪೇ ಇದೆ ಅಲ್ವಾ, ಆ ಒಂದು ಫೀಚರ್ ಕೆಲಸವನ್ನು ಮಾಡುತ್ತೆ. ಒಂದು ಒಳ್ಳೆಯ ವಿಷಯ. ಸೊ ಮೆಷಿನ್ ಮೇಲೆ ಹೆಂಗಿಟ್ಟರೆ ಪಟ್ ಅಂತ ಪೇ ಆಗಿಬಿಡುತ್ತೆ. ಇದರ ಜೊತೆಗೆ ನಮಗೆ ಈ ಸ್ಮಾರ್ಟ್ಫೋನಲ್ಲಿ 12 5G ಬ್ಯಾಂಡ್ಗಳು ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಇದನ್ನು ಬಿಟ್ಟರೆ ಎಲ್ಲ ಸೆನ್ಸಾರ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇದೆ. ಸೊ ವೈಡ್ ವೈನ್ L1 ಸಪೋರ್ಟ್ ಇದೆ. ಸೊ ಪ್ರೈಮು, ನೆಟ್ಫ್ಲಿಕ್ಸಲ್ಲೆಲ್ಲ 4K ಕಂಟೆಂಟನ್ನು ಪ್ಲೇ ಮಾಡ್ಬೋದು, HD ಕಂಟೆಂಟ್ ಪ್ಲೇ ಮಾಡ್ಬೋದು. ಸೊ ನೀವು ಹಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನನ್ನು ಈ ಪ್ರೈಸ್ ರೇಂಜಿಗೆ 42-43 ಸಾವಿರ ರೂಪಾಯಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ.
ನನಗೆ ಈ ಸ್ಮಾರ್ಟ್ಫೋನ್ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಆಯಿತಾ. ಇಷ್ಟ ಆಗದಿರೋದು ಎರಡು ವಿಷಯ ಇದೆ. ಒಂದು, ಈ ಸ್ಮಾರ್ಟ್ಫೋನ್ಲಿರುವಂಥ ಬೆಸಲ್ಲು ಸ್ವಲ್ಪ ಕಡಿಮೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಪರ್ಫಾರ್ಮೆನ್ಸ್ ಒಂಚೂರು ಚೆನ್ನಾಗಿ ಕೊಟ್ಟಿದ್ರೆ ಸಕಾಲಾಗಿರ್ತಿತ್ತು. ಇವೆರಡನ್ನು ಕೊಟ್ಟುಬಿಟ್ಟಿದ್ರೆ ಇವರು ಈ ಬೆಲೆಗೆ ಟಾಪ್ ನಾಚ್ ಆಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಹೆವಿ ಪ್ರೀಮಿಯಂ ಫೋನ್ ಆಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಈಗಲೂ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಅಲ್ಲ, ಕ್ಯಾಮ್ರಾಗೋಸ್ಕರ. ಸ್ಯಾಮ್ಸಂಗ್ ಫೋನ್ ಇಷ್ಟಪಡೋರು ತೊಗೋತಾರೆ, ಹೆಂಗೆ ಇದ್ರೂ ಎಷ್ಟೇ ಇದ್ರೂ. ಈ ಸಲ ನನಗೆ ಇಂಪ್ರೆಸ್ ಮಾಡಿದ್ದು ಈ ಮೆಟಾಲಿಕ್ ಫ್ರೇಮು, ಸಕ್ಕದ್ದು ಬಿಲ್ಡ್ ಕೊಟ್ಟಿದ್ದಾರೆ ಆಯಿತಾ. ಪ್ರೀಮಿಯಂ ಫೀಲ್ ಕೊಡುತ್ತೆ ನಮಗೆ ಇದು ಮೆಟಾಲಿಕ್ ಆಗಿರೋದ್ರಿಂದ. ಆ ವಿಷಯ ಸಖತ್ ಇಂಪ್ರೆಸ್ ಮಾಡ್ತು. ಇದಿಷ್ಟು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ಸ್ಮಾರ್ಟ್ಫೋನ್ನ ಬಗ್ಗೆ ಒಂದೊಳ್ಳೆ ಅಪ್ಡೇಟು ನಂಗೆ ಅನ್ನಿಸ್ದಂಗೆ. A54ಇಂದ 55ಗೆ ಒಂದೊಳ್ಳೆ ಅಪ್ಡೇಟ್ ಮಾಡಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.